ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬನ್ನ ಬವಣೆಗಳ ತಾನು ಎನಿತೆನಿತು ಪಟ್ಟಿರೆಯುಂ ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ ಸನ್ನಹಿಸುವಂ ಸುಮ್ಮನಿರಲೊಲದೆ ಮಾನವನು ಚಿನ್ಮಯತೆ ಆತ್ಮಗುಣ ಮಂಕುತಿಮ್ಮ. ಸೊ ನಾವು ಅಸ್ತಿತ್ವದ ಕುರಿತು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಆ ಅಸ್ತಿತ್ವ ಅನ್ನೋದು ಅದು ಯಾವತ್ತೂ ನಿಲ್ಲದೇ ಇರೋಂಥ, ಮುಂದುವರೆದುಕೊಂಡೇ ಹೋಗ್ತಾ ಇರುವಂತಹ ಒಂದು ಪ್ರವಾಹ. ಆ ಅಸ್ತಿತ್ವದ ಪ್ರವಾಹದಲ್ಲಿ ಆಗೊಮ್ಮೆ ಈಗೊಮ್ಮೆ ನಾವುಗಳು ಬರ್ತೀವಿ ಹೋಗ್ತೀವಿ. ಅಸ್ತಿತ್ವ ಅನ್ನೋ ಪ್ರವಾಹ ಮಾತ್ರ ಮುಂದುವರಿತಾನೇ ಇರುತ್ತೆ. ಸೊ ಇದನ್ನು ನಾವು ನೋಡಿದ್ವಿ. ಸೊ ಈಗ ಆಗೊಮ್ಮೆ ಈಗೊಮ್ಮೆ ಬರೋಂಥ ನಿಮ್ಮಗಳ ಜೀವನ ಹೇಗಾಗತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ನಮ್ಮ ಜೀವನದಲ್ಲಿ ಬೇರೆ ಬೇರೆ ಘಟ್ಟಗಳಿವೆ. ಕೆಲವು ಘಟ್ಟಗಳು ಬಹಳ ಕಷ್ಟ, ಕೆಲವುದು ಭಾಳ ಚೆನ್ನಾಗಿರುತ್ತೆ. ಹೆಚ್ಚಿನ ಸಮಯ ತುಂಬ ಕಷ್ಟನೂ ಅಲ್ಲ, ತುಂಬ ಸುಲಭನೂ ಅಲ್ಲ, ಏನೋ ಒಂದು ರೀತಿಯಲ್ಲಿ ಜೀವನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈಗ ನಾವು ಮೆಲ್ಕು ಹಾಕ್ಕೊಂಡು ಕಷ್ಟದ ಪರಿಸ್ಥಿತಿಗಳನ್ನು ನಾವು ನೆನಪಿಸ್ಕೊಂಡಾಗ, ಆ ಕಷ್ಟದ ಪರಿಸ್ಥಿತಿಗಳಲ್ಲಿ ಆ ಎದುರಿಸುತ್ತಾ ಇರುವಂತಹ ಸಮಸ್ಯೆ ಅಥವಾ ಆ ಒಂದು ಪರಿಸ್ಥಿತಿಯನ್ನು ನಾನು ದಾಟಿ ಮುಂದೆ ಬಂದಿದ್ದೀನಲ್ವ, ಅದರಲ್ಲಿ ಯಶಸ್ಸನ್ನು ನಾನು ಕಂಡಿದ್ದೀನಲ್ವ, ಆ ಯಶಸ್ಸು ನನಗೆ ಬೇರೆ ಬೇರೆ ರೀತಿಯ ಪಾಠಗಳನ್ನು ಕಲಿಸಿದೆ. ಯಾವುದೇ ಪರಿಸ್ಥಿತಿಯನ್ನು ನಾನು ಈಗಲೇ ಇದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದು ಆ ಪರಿಸ್ಥಿತಿಯನ್ನು ನಾನು ದಾಟಿದ ನಂತರವೇ ನನಗೆ ಗೊತ್ತಾಗಬೇಕು. ಸೊ ಹಾಗೆ ನನಗೆ ಬಂದಂಥ ಕಷ್ಟ ನನಗೆ ಯಾವುದೋ ಒಂದು ರೀತಿಯ ಪಾಠವನ್ನು ಕಲಿಸಿರುತ್ತೆ, ಹೊಸ ಸಾಮರ್ಥ್ಯವನ್ನು ನನಗೆ ಕೊಟ್ಟಿರುತ್ತೆ. ಅದು ನಾವೆಲ್ಲ ನಮ್ಮ ಜೀವನವನ್ನೇ ನಾವು ಹಿಂದೆ ಮೆಲ್ಕು ಹಾಕಿ ನೋಡಿಕೊಂಡಾಗ ಕಷ್ಟಗಳನ್ನು ನಾವು ಎಷ್ಟು ಧೈರ್ಯದಿಂದ ಇವತ್ತು ಎದುರಿಸ್ತಾ ಇದ್ದೀವೋ, ಪ್ರಾಯಶಃ ಇದೇ ರೀತಿಯ ಕಷ್ಟ ನಮಗೆ ಮೊದಲನೇ ಸರ್ತಿ ಬಂದಾಗ ನಾವು ಇಷ್ಟು ಸಮರ್ಪಕವಾಗಿ ಅದನ್ನು ಎದುರಿಸಿರಲ್ಲ. ಯಾಕೆ? ನಮಗಿನ್ನೂ ಅನುಭವ ಆಗಿಲ್ಲ ಅಂತ. ಅದು ಮೊದಲನೇ ಸರ್ತಿ ನಾವು ಎದುರಿಸ್ತಾ ಇದ್ದೀವಿ. 2 ಸರ್ತಿ 3 ಸರ್ತಿ ಅದೇ ರೀತಿಯ ಪರಿಸ್ಥಿತಿಯನ್ನು ನಾವು ದಾಟ್ತಾ ನಮಗೆ ಒಂದು ರೀತಿಯ ಪಕ್ವತೆ ಬರುತ್ತೆ, ಒಂದು ರೀತಿಯ ಪರಿಣಿತಿ ಬರುತ್ತೆ. ಇದೇ ಸಂದರ್ಭ ಮತ್ತೆ ನನಗೆ ಎದುರಾದರೆ ನಾನು ಅದನ್ನು ಈ ರೀತಿ ನಿಭಾಯಿಸಬಲ್ಲೆ ಅನ್ನೋಂಥ ಒಂದು ವಿಶ್ವಾಸ ನಮಗೆ ಬರುತ್ತೆ. ಅದೇ ರೀತಿಯಲ್ಲೇ ನಮಗೆ ಯಾವುದೋ ಒಂದು ಯಶಸ್ಸಿನ ಒಂದು ಸಂದರ್ಭ ಬಂತು ಅಂತ ಅಂದ್ಕೊಳ್ಳೋಣ. ಆಗ ಈ ಪಾಠಗಳನ್ನು ನಾವು ಮರ್ತು ಬಿಡ್ತೀವಿ. ಆಗ ನಮ್ಮಲ್ಲಿ ಯಾವುದೋ ಒಂದು ರೀತಿಯ ಉತ್ಸಾಹ ತುಂಬ್ಕೊಂಡ್ಬಿಟ್ಟಿರುತ್ತೆ. ನಾನು ಅದನ್ನು ಮಾಡಿಬಿಡ್ತೀನಿ, ಇದನ್ನು ಮಾಡಿಬಿಡ್ತೀನಿ ಅನ್ನೋಂಥ ಒಂದು ದುಸ್ಸಾಹಸಕ್ಕೆ ನಾವು ಕೈ ಹಾಕುವಂಥದ್ದಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಇಷ್ಟನ್ನು ಮಾಡಿದ್ದೀನಲ್ಲ, ಇನ್ನೊಂದಷ್ಟನ್ನು ನಾನು ಮಾಡಿಬಿಡ್ತೀನಿ ಅಂತ. ಸೊ ಅದನ್ನು ನಾನು ಮಾಡೋಕ್ಕೆ ಹೊರಟಾಗ ಆ ಹೊಸ ಪರಿಸ್ಥಿತಿ ನನಗೆ ಎದುರಾಗುತ್ತೆ. ಆ ಹೊಸ ಪರಿಸ್ಥಿತಿ ಹಿಂದಿನಷ್ಟು ಸುಲಭ ಇರಲ್ಲ. ಸೊ ಹಾಗಾಗಿ ಮತ್ತೆ ನಾನು ಎಡುತ್ತೀನಿ, ಮತ್ತೆ ನನಗೆ ಒಂದು ರೀತಿಯಲ್ಲಿ ಹಿಮ್ಮೆಟ್ಟಿಸುವಿಕೆ, ನಾನು ಹಿಂದೆ ಹಾಕಬೇಕಾಗತ್ತೆ ಹೆಜ್ಜೆ. ಆದರೆ ಆ ಹಿಂದೆ ಹಾಕೋದ್ರಲ್ಲೇ ನನಗೆ ಇನ್ನೊಂದು ಪಾಠ ಇರುತ್ತೆ. ಸೊ ಇದೊಂದು ರೀತಿಯ ಸೈಕಲ್. ಯಶಸ್ಸನ್ನು ಕಾಣ್ತೀನಿ, ಯಶಸ್ಸನ್ನು ಕಂಡ ತಕ್ಷಣ ನಾನು ಏನೋ ಹೋಗ್ತೀನಿ, ಇನ್ನಷ್ಟು ಮಾಡ್ತೀನಿ ಅಂತ ಹೋಗ್ತೀನಿ. ಇನ್ನಷ್ಟು ಮಾಡೋಕ್ಕೆ ಹೊರಟಾಗ ನನಗೆ ಕೆಲವು ತೊಂದರೆಗಳು ಮತ್ತೆ ಹೊಸದೇ ಎದುರಾಗುತ್ತೆ. ಅದರಿಂದ ನಾನು ಹಿಂದೆ ಬರ್ತೀನಿ, ಪಾಠ ಕಲಿತೀನಿ, ಮತ್ತೆ ಮುಂದೆ ಹೋಗ್ತೀನಿ. ಸೊ ಹೀಗೆ ನಮ್ಮ ಜೀವನವನ್ನು ನಾವು ನೋಡಿದಾಗ
ಚಿಕ್ಕ ಮಕ್ಕಳಿದ್ದಾಗ ನಾವು ಹೇಗೆ ನಡೆಯಕ್ಕೆ ಕಲ್ತ್ವಿ, ನಡೆಯಕ್ಕೆ ಕಲ್ತಾಗ ಫಸ್ಟೇ ನಾವು ನಡೆಯಕ್ಕೆ ಕಲೀಲಿಲ್ಲ, ಬಿದ್ವಿ, ಎಡವಿದ್ವಿ, ಆಮೇಲೆ ಅಪ್ಪನೋ ಅಮ್ಮನೋ ಯಾರೋ ನಮ್ಮ ಕೈ ಹಿಡ್ಕೊಂಡು ಎತ್ತಿದ್ರು. ಎತ್ತಿದ ನಂತರ ನಾನೇ ಹೆಜ್ಜೆ ಹಾಕಕ್ಕೆ ಕಲಿತೆ. ಆಮೇಲೆ ಅಪ್ಪ ಅಮ್ಮ ಕೈ ಹಿಡ್ಕೋತೀನಿ ಅಂತಂದರೆ ಕೈ ಕೊಡುವಿ, ನಾನೇ ಓಡ್ತೀನಿ, ನೀವೇನು ಹಿಡ್ಕೊಳ್ಳೋದು ಅಂತ ಓಡಿದೆ. ಓಡಿದಾಗ ಬಿದ್ದ ನಂತರ ತಿರ್ಗಾ ಎದ್ದೆ. ಸೊ ಹೀಗೆ ಅದು ಆ ಉದಾಹರಣೆಯನ್ನೇ ನಮ್ಮ ಜೀವನದ ಎಲ್ಲ ಘಟ್ಟಕ್ಕೂ ನಾವು ಅನ್ವಯ ಮಾಡಿಕೊಂಡು ನೋಡಿದಾಗ, ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ನಾವು ಇದೇ ರೀತಿ ನಡೆಯಕ್ಕೆ ಕಲ್ತ್ವಿ, ಯಾರೋ ಹಿಡ್ಕೊಂಡು ನಡೆಸಿದ್ರು, ಎಡು ಬಿದ್ವಿ, ಇನ್ಯಾರೋ ಬಂದು ಎತ್ತಿದ್ರು. ಸೊ ಹೀಗೆ ಈ ಅನುಭವಗಳು ನಮಗೆ ನಿತ್ಯ 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 ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳಾದ ನಂತರ ನಾವು ಯಾವುದೋ ಕೆಲಸಕ್ಕೆ ಸೇರಿಕೊಂಡ್ವಿ, ಆ ಕೆಲಸದಲ್ಲಿ ಇದೇ ರೀತಿಯ ಏರುಪೇರುಗಳನ್ನು ನೋಡಿದ್ವಿ. ಆಮೇಲೆ ಸಂಸಾರ, ಮನೆ, ಮಠ ಇವೆಲ್ಲ ಬಂತು, ಮಕ್ಕಳು, ಸೊ ಇವೆಲ್ಲ ಬಂತು. ಅದು ಹೊಸ ರೀತಿಯ ಒಂದು ಸಮಸ್ಯೆಗಳನ್ನು ನಮಗೆ ಎಡೆ ಮಾಡಿಕೊಡ್ತು. ಆಗ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾವು ಹುಟ್ಟಿದ ದಿನದಿಂದ, ಅಳಕ್ಕೆ ಶುರು ಮಾಡಿದ ದಿನದಿಂದ ಇವತ್ತಿನವರೆಗೆ ಅದೆಷ್ಟೋ ಸಹಸ್ರ ಪರಿಸ್ಥಿತಿಗಳನ್ನು ದಾಟಿ ಇವತ್ತು ಬಂದಿದ್ದೀವಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಏರು ಪೇರುಗಳನ್ನು ನೋಡ್ತಾನೇ ಬಂದಿದ್ದೀವಿ. ಕೆಲವು ಸರ್ತಿ ಮೇಲಕ್ಕೆ ಹೋಗ್ತೀವಿ, ಎಡುತ್ತೀವಿ, ಬೀಳ್ತೀವಿ, ತಿರ್ಗಾ ಏಳ್ತೀವಿ, ನಡಿತೀವಿ, ಓಡ್ತೀವಿ. ಸೊ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಎದುರಿಸ್ತಾ ಇರೋವಂಥ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಅಂತ ನಿರಂತರವಾಗಿ ಪರಿಷ್ಕರಣೆ ಮಾಡ್ತಾ ಬರ್ತಾ ಇದ್ದೀವಿ. ನಾವು ಬರೀ ಅಸ್ತಿತ್ವ ಇದ್ದೀವಿ ಅಂತ ಅಲ್ಲ, ಆ ಇದ್ದೀವಿ ಅನ್ನೋದಕ್ಕೆ ಒಂದು ವಿಶಿಷ್ಟವಾದಂತಹ ಬದಲಾವಣೆಯನ್ನು ನಮ್ಮಲ್ಲಿ ನಾವು ತಂದ್ಕೊಳ್ತಾ ಮೊದಲು ಹೇಗೆ ಇದ್ದುವೋ ಇವತ್ತು ಹಾಗೆ ಇಲ್ಲದ ರೀತಿಯಲ್ಲಿ ಈಗಿದ್ದೀವಿ. ಆದರೆ ಇದ್ದೀವಿ, ಮೊದಲಿಗಿಂತ ಪರಿಷ್ಕೃತವಾದಂತಹ ರೀತಿಯಲ್ಲಿ ಇದ್ದೀವಿ. ಕಷ್ಟ ಬಂದಾಗ ನಾನು ಹೀಗೆ ಇದ್ಬಿಡ್ತೀನಪ್ಪ ಅಂತ ಅಂದ್ಕೊಂಡು ಸುಮ್ಮನಿರಲ್ಲ, ಯಾವುದೋ ಒಂದು ರೀತಿಯ ಪರಿಷ್ಕರಣೆಯನ್ನು ಮಾಡ್ಕೊಳ್ತೀವಿ, ಮತ್ತೆ ಮುಂದಕ್ಕೆ ಹೋಗ್ತೀವಿ. ಎಡುವುದಾಗ ಬೀಳದೇ ಇರೋದು ಹೇಗೆ ಅಂತ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಅಕಸ್ಮಾತ್ ಬಿದ್ದರೆ ತಿರ್ಗಾ ಏಳಬೇಕು ಅನ್ನೋಂಥ ಒಂದು ಚೈತನ್ಯ ನಮಗೆ ಒಂದು ಸ್ಫುರಣೆ ನಮಗಾಗತ್ತೆ. ಅದಕ್ಕೆ ಚೈತನ್ಯವನ್ನು ನಾವು ಹುಡುಕ್ತೀವಿ. ಸೊ ಹೀಗೆ ಬರಿಯ ಇರುವಿಕೆಯಲ್ಲ, ನಮ್ಮಲ್ಲಿ ಇರೋಂತಹ ಇನ್ನೊಂದು ಒಳಗುಟ್ಟು, ಇನ್ನೊಂದು ಸ್ವಾರಸ್ಯ ಅಂತಂದರೆ ಆ ಇರುವಿಕೆಯನ್ನು ಒಂದು ಹಂತ ಮೇಲೆ ಏರಿಸುವಂಥ ಒಂದು ವಿಶೇಷ ಚೈತನ್ಯ ಇದೆ. ಆ ಚೈತನ್ಯಕ್ಕೆ ನಾವು ಚಿತ್ ಅಂತ ಕರಿತೀವಿ. ಸೊ ಆತ್ಮದ ಒಂದು ಗುಣ ಇರುವಿಕೆ, ಸತ್. ಆತ್ಮದ ಇನ್ನೊಂದು ಗುಣ ಚಿತ್. ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಪರಿಷ್ಕರಣೆಗಾಗಿ ಹುಡುಕ್ತಾ ಇರುತ್ತೆ. ಯಾವುದೇ ಸಂದರ್ಭ ಬಂದರೂ ಕೂಡ ಹೊಸದನ್ನು ಹುಡುಕೋದಕ್ಕೆ ಪ್ರಯತ್ನ ಪಡುತ್ತೆ. ಏನೋ ಒಂದು ಅಡಚಣೆ ಬಂದರೆ ಅದನ್ನು ದಾಟಿ ಮುಂದಕ್ಕೆ ಹೋಗುವಂಥ ಉತ್ಸಾಹವನ್ನು ತನ್ನಲ್ಲಿ ತಾನು ಕಂಡುಕೊಳ್ಳುತ್ತೆ. ಹೊಸ ಸಾಹಸಗಳನ್ನು ಮಾಡಬೇಕು ಅಂತ ನೋಡುತ್ತೆ. ಸೊ ಯಾವತ್ತಿಗೂ ಸೋಲನ್ನು ಒಪ್ಪದೆ ನಿರಂತರವಾಗಿ ಪರಿಷ್ಕರಣೆಯ ಒಂದು ಮಾರ್ಗದಲ್ಲಿ, ಬದಲಾವಣೆಯ ಒಂದು ಮಾರ್ಗದಲ್ಲಿ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುವಂತಹ ನಮ್ಮ ಆತ್ಮದ ಇನ್ನೊಂದು ವಿಶೇಷ ಶಕ್ತಿ ಅಂತಂದರೆ ಈ ಚಿತ್, ಚಿನ್ಮಯತೆ. ಚಿತ್ ಅಂತಂದರೆ ವೈಬ್ರೇಷನ್, ಅಂದರೆ ಮಿಸುಕಾಟ. ಸುಮ್ಮನೆ ಕೂತ್ಕೊಳ್ಳಲ್ಲ, ಅಲ್ಗಾಡ್ತಾ ಇರುತ್ತೆ. ಯಾಕೆ? ಅದರ ಒಳಗಡೆ ಇರುವಂಥ ಒಂದು ಚೈತನ್ಯ ಅದು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ. ನಮ್ಮನ್ನು ಮೇಲಕ್ಕೆ ತಗೊಂಡು ಹೋಗೋಕ್ಕೆ, ಬದಲಾವಣೆಗೆ, ಸಕಾರಾತ್ಮಕವಾದಂಥ ಬದಲಾವಣೆಗೆ ಪ್ರೇರಕವಾಗಿ ಇರುವಿಕೆಯನ್ನು ಮೇಲೇರಿಸುವ ಒಂದು ನಿಟ್ಟಿನಲ್ಲಿ ಸದಾಕಾಲ ಕೆಲಸ ಮಾಡ್ತಾ ಇರುತ್ತೆ. ಆ ಚಿತ್ ಅನ್ನೋಂಥ ಶಕ್ತಿ ನಮ್ಮೆಲ್ಲರ ಆತ್ಮದ ಮತ್ತೊಂದು ವಿಶೇಷ ಗುಣ ಅನ್ನೋದನ್ನು ನಾವು ಈ ಮುಕ್ತಕದಿಂದ ತಿಳ್ಕೊಳ್ತೀವಿ.